ಹಾಯ್ ಫ್ರೆಂಡ್ಸ್, ನಾವಿವತ್ತು ಸ್ಪೆಷಲ್ ಆಗಿರೋ ಟೇಸ್ಟಿಯಾಗಿರೋ ಪನ್ನೀರ್ ಪರಾಟ ಹೇಗೆ ಮಾಡೋದಂತ ನೋಡೋಣ. ಇದು ಆಲೂ ಪರಾಟಕ್ಕಿಂತ ಸೂಪರ್ ಟೇಸ್ಟ್ ಆಗಿರುತ್ತೆ. ಇದು ಮೊಸರು ಜೊತೆ ಚಟ್ನಿ ಜೊತೆ ಎಲ್ಲ ಹಚ್ಕೊಂಡು ತಿನ್ಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಟ್ರೈ ಮಾಡಿ. ಸೊ ಇದಕ್ಕೋಸ್ಕರ ನಾನಿಲ್ಲಿ 2 ಕಪ್ಪು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ, ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಅಜವಾನದ ಕಾಳನ್ನ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಕ್ರಷ್ ಮಾಡಿ ಸೇರಿಸ್ಕೊಂಡು ಈ ಚಪಾತಿ ಹಿಟ್ಟು ಹೇಗೆ ನಾದ್ಕೋತಿರಲ್ಲ ಅದೇ ಥರ ನಾದ್ಕೊಂಡು, ಮತ್ತು ಗಟ್ಟಿನೂ ಬೇಡ ಮಿದು ಬೇಡ, ನಾದ್ಕೊಂಡು ಒಂದು 5 ನಿಮಿಷ ಸೈಡಲ್ಲಿಡಿ. ಸೊ ಇಲ್ಲಿ ನಾನು ಈರುಳ್ಳಿ, ಹಸಿಮೆಣಸು ಮತ್ತು ಒಂದು ಕ್ಯಾಪ್ಸಿಕಮ್ಮು, ಬೆಳ್ಳುಳ್ಳಿ, ಕೊತ್ತಂಬರಿನ ತೊಗೊಂಡಿದ್ದೀನಿ. ಇವನ್ನೆಲ್ಲನೂ ಒಂದು ಜಾರಿಗೆ ಹಾಕ್ಕೊಂಡು ಸಣ್ಣಗೆ ಚಾಪ್ ಮಾಡ್ಕೊತೀನಿ. ನೀವು ಚಾಪಿಂಗ್ ಮಿಷಿನಲ್ಲಿ ಹಾಕ್ಕೊಂಡು ಚಾಪ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಲಟ್ಸುವಾಗ ಸಿಗಬಾರ್ದು ಹಿಟ್ಟಲ್ಲಿ, ಅದಕ್ಕೆ ಸಣ್ಣಗೆ ಚಾಪ್ ಮಾಡ್ಕೊಳ್ಳಿ. ಎಲ್ಲನೂ ಒಂದರಲ್ಲೇ ಹಾಕಿ, ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಹಸಿಮೆಣಸು ಹಾಕ್ಕೊಂಡು ನೋಡಿದ್ರಲ್ಲ ಈ ರೀತಿ ಸಣ್ಣಗೆ ಚಾಪ್ ಮಾಡಿಕೊಂಡು, ಇದನ್ನು ನೆಕ್ಸ್ಟ್ ಈ ಪನ್ನೀರ್ ಇರುತ್ತಲ್ಲ, ಪನ್ನೀರ್ನ ಕೈಲಿಂದ ಆದರೂ ನೀವು ಕ್ರಷ್ ಮಾಡ್ಬೋದು, ಅಥವಾ ಈ ಥರ ಹೆರ್ಜು ಇದು ಇದ್ದರೆ ಅದರಲ್ಲಿ ಹೆರ್ಜಿ ಇದ್ರೆ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಈ ಥರ ಬರಬೇಕದು. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡು, ಅದರಲ್ಲಿ ಈರುಳ್ಳಿ ಏನು ಕ್ಯಾಪ್ಸಿಕಮ್ ಏನು ಚಾಪ್ ಮಾಡಿದ್ನಲ್ಲ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಇದು ನೋಡಿದ್ರಲ್ಲ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾನು ಪನ್ನೀರ್ ಏನು ಕ್ರಷ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತೀನಿ. ಭಾಳತ್ ಬೇಡ, ಒಂದು 2 ನಿಮಿಷ ಅಷ್ಟೇ ಇದನ್ನು ಚೆನ್ನಾಗಿ ಎಲ್ಲನೂ ಫ್ರೈ ಮಾಡಿಕೊಂಡು ಇಡಿ. ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸಿ, ನಂತರ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಆಮೇಲೆ ಸ್ವಲ್ಪ ಚಾಟ್ ಮಸಾಲ, ಇದನ್ನೆಲ್ಲನೂ ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟು ಗ್ಯಾಸನ್ನು ಆಫ್ ಮಾಡಿ. ಇದೆಲ್ಲ ತಣ್ಣಗಾಗೋಕ್ಕೆ ಬಿಡಿ ಸ್ವಲ್ಪ ಹೊತ್ತು. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡಿಸ್ಕೊಂಡು ಒಂದು ಬೇರೆ ಪಾತ್ರೆಯಲ್ಲಿ ತಗೊಂಡು ತಣ್ಣಗಾಗೋಕ್ಕೆ ಬಿಡಿ. ತಣ್ಣಗಾದಮೇಲೆ ನಾನು ಇಲ್ಲಿ ಚಪಾತಿನ ಸಣ್ಣ ಸಣ್ಣ ಉಳ್ಳೆಯಾಗಿ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಆಯಿಲ್ ಪ್ಯಾಕೆಟನ್ನು ಕಟ್ ಮಾಡಿ ಅದರಲ್ಲಿ ಈ ರೀತಿ ಲಟ್ಸ್ಕೊಳ್ಳಿ ಸ್ವಲ್ಪ ಫಸ್ಟಿಗೆ. ನೆಕ್ಸ್ಟ್ ಈ ಸ್ಟಫಿಂಗ್ನ ತುಂಬಿ, ನೀವು ಮೋದಕ ಮಾಡುವಾಗ ಮಾಡ್ಕೋತೀರಲ್ಲ ಆ ಶೇಪಲ್ಲಿ ಇದನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲಿರೋ ಎಕ್ಸ್ಟ್ರಾ ಹಿಟ್ಟನ್ನು ತಗೊಂಡು ಈ ರೀತಿ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ. ಫಾಸ್ಟಾಗಿ ಲಟ್ಟಿಸ್ಕೋಬೇಡಿ, ಯಾಕಂದರೆ ಸ್ಟಫಿಂಗ್ ಎಲ್ಲ ಹೊರಗೆ ಬಂದುಬಿಡುತ್ತೆ. ನಿಧಾನಕ್ಕೆ ಲಟ್ಟಿಸ್ಕೊಂಡು ತವಾಗೆ ಎಣ್ಣೆ ಹಚ್ಚಿ 2 ಸೈಡು ಪನ್ನೀರ್ ಪರಾಟನ ಬಿಸಿ ಮಾಡಿ. ಫಸ್ಟಿಗೆ ಎಣ್ಣೆ ಹಾಕ್ಕೊಂಡು 2 ಸೈಡು ಬಿಸಿ ಮಾಡಿ, ನಂತರ ಮೇಲ್ಗಡೆ ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ನೋಡಿದ್ರಲ್ಲ, ಇಷ್ಟೇ ಈಸಿಯಾಗಿದೆ, ಸಿಂಪಲ್ಲಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ. ಮಕ್ಕಳಿಗೆ ಒಂದು ಸಲ ಮಾಡಿಕೊಟ್ರೆ ಪದೇ ಪದೇ ಅದನ್ನೇ ಕೇಳ್ತಾ ಇರ್ತಾರೆ. ನೋಡಿ, ಇಷ್ಟೇ ರೆಡಿ ಆಯಿತು ಪನ್ನೀರ್ ಪರಾಟ. ಇದು ಮೊಸರು, ಕೆಂಪು ಚಟ್ನಿ ಅಥವಾ ಪುದೀನ ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಮೊಸರು ಮಾತ್ರ ಬೆಸ್ಟ್ ಕಾಂಬಿನೇಷನ್. ಟ್ರೈ